ನಮಸ್ಕಾರ. ಯು ಚಾನೆಲ್ ಪ್ರಸ್ತುತಪಡಿಸುವ ಮುಖಾಮುಖಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇಂದಿನ ಮುಖಾಮುಖಿಯಲ್ಲಿ ನಾವು ವಿಶ್ವ ನರ್ಸಸ್ ಡೇ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದ್ದೇವೆ. ಎಲ್ಲ ವೀಕ್ಷಕರಿಗೆ ಹಾಗೂ ಬಂದಂಥ ಅತಿಥಿಗಳಿಗೆ ವಿಶ್ವ ನರ್ಸಿಂಗ್ ಡೇನ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ನರ್ಸಿಂಗ್ ಡೇಯ ಥೀಮ್ ಈ ಥರ ಇದೆ: ಅವರ್ ನರ್ಸಸ್ ಅವರ್ ಫ್ಯೂಚರ್, ಎಂಪವರ್ಡ್ ನರ್ಸಸ್ ಸೇವ್ ಲೈಫ್ ಅಂತೇಳಿ. ಇಂದು ನಮ್ಮ ಜೊತೆ ಮಣಿಪಾಲ್ ಸ್ಕೂಲ್ ಆಫ್ ನರ್ಸಿಂಗ್ ವಿಭಾಗದ ಇಬ್ಬರು ಸಹಾಯಕ ಉಪನ್ಯಾಸಕರಾದ ಶಾಲೆಟ್ ಹಾಗೂ ಶಾಂತಿ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ವಿಶ್ವ ದಾದಿಯರ ದಿನದಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮಸ್ಕಾರ. ಈ ಮಹತ್ವದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಮೇಡಮ್, ಇವತ್ತು ನಾವು ವಿಶ್ವ ನರ್ಸಿಂಗ್ ಡೇ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ನರ್ಸಿಂಗ್ ವೃತ್ತಿಯನ್ನು ಯಾರು ಆರಂಭಿಸಿದರು ಮೊದಲನೇದಾಗಿ ನರ್ಸಿಂಗ್ ವೃತ್ತಿಯನ್ನು ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಆರಂಭಿಸಿದರು. ಓಕೆ, ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಮೊದಲನೇದಾಗಿ ನರ್ಸಿಂಗ್ ವೃತ್ತಿ ಆರಂಭಿಸಿದರು ಅಂತ ಹೇಳಿದ್ರಿ. ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಫ್ಲಾರೆನ್ಸ್ ನೈಟಿಂಗೇಲ್ ಅವರು 1820 ಮೇ 12ರಂದು ಇಂಗ್ಲೆಂಡ್ನಲ್ಲಿ ಜನಿಸಿದರು. ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು. ಅವರು ರೋಗಿಗಳ ಸೇವೆಗೆ ತಮ್ಮ ಜೀವನವನ್ನು ಅವರು ಅರ್ಪಿಸಿದ್ರು. ಅವರು ರಾತ್ರಿ ಇಡೀ ದೀಪ ಹಿಡಿದು ರೋಗಿಗಳ ಸೇವೆ ಮಾಡ್ತಿದ್ರು. ಅದಕ್ಕಾಗಿ ಅವರಿಗೆ ಲೇಡಿ ವಿತ್ ಲ್ಯಾಂಪ್ ಎಂದು ಕರೆಯಲಾಗ್ತಿತ್ತು. ಅವರು ಹುಟ್ಟಿದ ದಿನ ಮೇ 12ರಂದು ನಾವು ನರ್ಸಸ್ ದಿನವನ್ನಾಗಿ ಆಚರಿಸ್ತಿದ್ದೇವೆ. ಓಕೆ, ಅಂದ್ರೆ ನರ್ಸಸ್ ಡೇಯನ್ನು ಯಾಕಾಗಿ ಆಚರಿಸ್ತಿದ್ದೇವೆ, ಅವರು ಯಾವ ರೀತಿ ರೋಗಿಗಳ ಸೇವೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯಾದ ಹೆಸರು ಬಂತು ಅಂತ ಹೇಳಿದ್ರಿ. ಹಾಗಾಗಿ ಇನ್ನು ನರ್ಸಿಂಗ್ ವೃತ್ತಿ ಯಾವಾಗ ಆರಂಭ ಆಯ್ತು? ನರ್ಸಿಂಗ್ ವೃತ್ತಿಯು 1854ರಲ್ಲಿ ಆರಂಭವಾಯಿತು. ಓಕೆ, ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಸೇವೆ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿ? ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ, ಅಂದರೆ 1853ರಿಂದ 1856, ಅದರಲ್ಲಿ ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಟರ್ಕಿ ಇವುಗಳು ಎಲ್ಲ ಮಿತ್ರರೊಡಗೂಡಿ ಯುದ್ಧವನ್ನು ಆರಂಭಿಸಿದರು. ಅದು ಪೆನಿನ್ಸುಲಾದಲ್ಲಿ ನಡೆಯಿತು. ಸೊ ಆ ಸಮಯದಲ್ಲಿ ಈ ಗಾಯಗೊಂಡ ಸೈನಿಕರಿಗೆ ಈ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಸೇವೆ ಸಲ್ಲಿಸಿದ್ರು. ಸೊ ಆ ಸಮಯದಲ್ಲಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಕೊರತೆ ಇತ್ತು. ಆ ಸ್ವಚ್ಛತೆ ಕೊರತೆಯಿಂದ ರೋಗಿಗಳಲ್ಲಿ ಸೋಂಕು ಹೆಚ್ಚಾಗ್ತಿತ್ತು. ಸೋಂಕು ಅಂದರೆ ಇನ್ಫೆಕ್ಷನ್. ಸೊ ಫ್ಲೋರೆನ್ಸ್ ನೈಟಿಂಗೇಲ್ ಎಂತ ಮಾಡಿದ್ರು, ಸ್ವಚ್ಛತೆ ಮತ್ತು ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಚಯಿಸಿದ್ರು. ಅದರ ಪರಿಣಾಮವಾಗಿ ಸೈನಿಕರಲ್ಲಿ ಡೆತ್ ರೇಟ್ ಅಂದರೆ ಮರಣ ಪ್ರಮಾಣವು ಕಡಿಮೆ. ಸೊ ಅವರು ಅದು ಮಾತ್ರವಲ್ಲದೆ ಉತ್ತಮ ಪರಿಸರ ಮತ್ತು ಉತ್ತಮ ಆಹಾರ ರೋಗಿಗಳ ಆರೋಗ್ಯ ಬೇಗನೆ ಗುಣಮುಖರಾಗಲು ಸಹಾಯ ಮಾಡುತ್ತಿತ್ತು. ಮತ್ತೆ ಅವರ ಡೆಡಿಕೇಶನ್ ಇಂದಿಗೂ ಸಹ ಅವರನ್ನು ನಾವು ಅವರ ಸಮರ್ಪಣಾ ಮನೋಭಾವದಿಂದ ಅವರನ್ನು ನಾವು ಇಂದಿಗೂ ನರ್ಸಿಂಗ್ ವೃತ್ತಿಯ ಮಾರ್ಗದರ್ಶಿಕೆಯಾಗಿ ನಾವು ಅವರನ್ನು ಸ್ಮರಿಸಲಾಗುತ್ತಿದ್ದೇವೆ. ಓಕೆ, ಅವರು ಈ ರೀತಿಯಾಗಿ ತುಂಬ ಪ್ರಸಿದ್ಧಿಯನ್ನು ಪಡಿತಾರೆ. ಹಾಗೆ ಇನ್ನು ನರ್ಸಿಂಗ್ ವೃತ್ತಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿ, ಇನ್ನು ನರ್ಸಿಂಗ್ ಶಿಕ್ಷಣ ಯಾವಾಗ ಪ್ರಾರಂಭ ಆಯ್ತು ಅಂತ? ನರ್ಸಿಂಗ್ ಶಿಕ್ಷಣವು 1860ರಲ್ಲಿ ಫ್ಲೋರೆನ್ಸ್ ನೈಟಿಂಗೇಲ್ ಲಂಡನ್ನ ಸೈಂಟ್ ಥಾಮಸ್ ಆಸ್ಪತ್ರೆಯಲ್ಲಿ ನೈಟಿಂಗೇಲ್ ತರಬೇತಿ ಶಾಲೆಯನ್ನು ಆರಂಭಿಸಿದರು. ಸೊ ಇದೊಂದು ಸುಸಂಘಟಿತ ನರ್ಸಿಂಗ್ ಶಿಕ್ಷಣದ ಆರಂಭವಾಗಿತ್ತು. ಸೊ ನೈಟಿಂಗೇಲ್ ತರಬೇತಿ ಕಾರ್ಯಕ್ರಮದ ಈ ಶಾಲೆಯ ಆರಂಭಿಸಬೇಕಾದ ಮುಖ್ಯ ಅಂಶಗಳೇನೆಂದರೆ, ಮೊದಲನೇದಾಗಿ ನೈರ್ಮಲ್ಯ ಮತ್ತು ಶುಚಿತ್ವ. ಸೊ ರೋಗಿಗಳಿಗೆ ಸೋಂಕು ತಗಲದಂತೆ ತಡೆಗಟ್ಟುವುದು. ಎರಡನೇದಾಗಿ ರೋಗಿಗಳ ಆರೈಕೆ ಮತ್ತು ಅವರ ಕಡೆಗೆ ಗಮನ ಕೊಡುವುದು. ಸೊ ಪೇಷಂಟ್ ಕೇರ್ ಮತ್ತು ಒಬ್ಸರ್ವೇಷನ್ ಅಂತ ಹೇಳ್ತೇವೆ ನಾವು. ಸೊ ರೋಗಿಗಳ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಗಣಿಸುವುದು. ಮೂರನೇದಾಗಿ ಶಿಸ್ತು ಮತ್ತು ಜವಾಬ್ದಾರಿ. ಸೊ ರೆಸ್ಪಾನ್ಸಿಬಿಲಿಟಿ ಮತ್ತು ಡಿಸಿಪ್ಲಿನ್ ಅಂತ ಹೇಳ್ತೇವೆ. ಸೊ ನರ್ಸಿಂಗ್ಗೆ ವೃತ್ತಿಪರ ರೂಪ ನೀಡೋದು. ಇದರ ನಂತರ ನರ್ಸಿಂಗ್ ಫಸ್ಟಿಗೆ ಯುರೋಪ್ ಮತ್ತೆ ಅಮೆರಿಕ ಅಲ್ಲೆಲ್ಲ ಪ್ರಾರಂಭವಾಯಿತು. ತದನಂತರ ಪ್ರಪಂಚಾದ್ಯಂತ ಎಲ್ಲ ಕಡೆಯಲ್ಲೂ ಸಹ ನರ್ಸಿಂಗ್ ಶಿಕ್ಷಣ ಆರಂಭವಾಯಿತು. ಓಕೆ, ನರ್ಸಿಂಗ್ ಶಿಕ್ಷಣ ಯಾವಾಗ ಆರಂಭ ಆಯಿತು, ಆಮೇಲೆ ಎಲ್ಲೆಲ್ಲ ಹರಡಿಕೊಂಡಿತ್ತು ಎಂಬುದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಹಾಗೆ ಇಂದು ನಾವು ಅಂತಾರಾಷ್ಟ್ರೀಯ ನರ್ಸಸ್ ಡೇಯನ್ನು ಆಚರಿಸ್ಕೊಳ್ತಾ ಇದ್ದೇವೆ. ಈ ವಿಶ್ವ ನರ್ಸ್ ದಿನದ ಮಹತ್ವ ಏನು ಅಂತ ಹೇಳ್ಬೋದಾ? ವಿಶ್ವ ನರ್ಸ್ಗಳ ದಿನವು ದಾದಿಯರ ಸೇವೆ ಮತ್ತು ತ್ಯಾಗವನ್ನು ಗೌರವಿಸುವ ದಿನವಾಗಿದೆ. ದಾದಿಯರು ರೋಗಿಗಳ ಆರೈಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರಿಗೆ ಆರೈಕೆ ಮಾಡುತ್ತಾರೆ, ಅವರಿಗೆ ಔಷಧಿ ನೀಡುತ್ತಾರೆ, ಅವರಿಗೆ ಧೈರ್ಯ ತುಂಬುತ್ತಾರೆ. ಹಾಗೂ ನಾವು ಅವರದ್ದು ಹಾಸ್ಪಿಟಲ್ ನೋಡುವಾಗ ಅವರಿಗೆ ತುಂಬಾ ಕೆಲಸಗಳಿರ್ತೇವೆ. ಅದು ಮೇನ್ ಅವರದ್ದು ಆರೋಗ್ಯ ಕ್ಷೇತ್ರದ ಬೆನ್ನೆಲುಬು ಕೂಡ ಆಗಿರುತ್ತಾರೆ. ಒಂದು ಲೆಕ್ಕ ನೋಡುವಾಗ ದಾದಿಯರು ಕೇವಲ ಆರೋಗ್ಯ ಕಾರ್ಯಕರ್ತರಲ್ಲ, ಅವರು ಜೀವ ರಕ್ಷಕರು ಮತ್ತೆ ಆರೈಕೆ ಮಾಡುವವರು, ತುಂಬಾ ವೀರರು ಕೂಡ ಆಗಿದ್ದಾರೆ.
ಮತ್ತೆ ವಿಶ್ವ ದಾದಿಯರ ದಿನ ಕೇವಲ ಆಚರಣೆ ಅಲ್ಲ, ಇದು ನಮ್ಮ ಜೀವನದಲ್ಲಿ ದಾದಿಯರು ವಹಿಸುವ ಅಮೂಲ್ಯ ಪಾತ್ರದ ನೆನಪಾಗಿದೆ. ಓಕೆ, ಅಂದ್ರೆ ಯಾಕೆ ಆಚರಿಸ್ತಾರೆ ಅದರ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಈ ವರ್ಷದ ಥೀಮ್ ಒಂದು ಇದೆ, ಅಂದ್ರೆ ಅವರ್ ನರ್ಸಸ್ ಅವರ್ ಫ್ಯೂಚರ್ ಅಂತ ಹೇಳಿ. ಸೊ ಈ ವಿಷಯದ ಅರ್ಥವನ್ನು ಹೇಗೆ ವಿವರಿಸ್ತೀರಾ ನೀವು? ಸೊ ನರ್ಸ್ಗಳು ಆರೋಗ್ಯ ಸೇವೆಯ ಪ್ರಮುಖ ಪಾತ್ರರಾಗಿರ್ತಾರೆ ಅಥವಾ ಭಾಗಿಗಳಾಗಿರುತ್ತಾರೆ. ಸೊ ಅವರನ್ನು ನರ್ಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ನಾವು ಕರೆಯುತ್ತೇವೆ. ಸೊ ರೋಗಿಗಳ ಆರೈಕೆ, ಅವರಿಗೆ ಮಾನಸಿಕ ಬೆಂಬಲ ನೀಡುವುದು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣದ ಸೇವೆ ನೀಡುವಲ್ಲಿ ನರ್ಸ್ಗಳ ಪಾತ್ರ ಬಹಳ ಮಹತ್ವದ್ದು. ಅತ್ಯಂತ ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸ ಹೊಂದಿದ ನರ್ಸ್ಗಳಿದ್ರೆ ಆರೋಗ್ಯ ಸೇವೆಯ ಭವಿಷ್ಯ ಬಹಳ ಉತ್ತಮ ಗುಣಮಟ್ಟದಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ, ಎಮರ್ಜೆನ್ಸಿ ಕೇಸಿಂದ ಒಂದು ವೇಳೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಒಂದು ರೋಗಿಯು ಆಸ್ಪತ್ರೆಗೆ ಸೇರಿಸುವಾಗ ಕೂಡಲೇ ನರ್ಸಸ್ ಅವರ ಹಿಂದೆ ಇರ್ತಾರೆ. ಅವರಿಗೆ ಬೇಕಾದ ಎಂತೆಲ್ಲ ಅವರಿಗೆ ಚಿಕಿತ್ಸೆ ಮಾಡಬೇಕು ಆ ಪ್ರೋಟೋಕಾಲ್ ಪ್ರಕಾರ ಅವರು ಮಾಡಿಕೊಂಡು ಡಾಕ್ಟರ್ಸ್ಗೆ ತಿಳಿಸುವುದು ನರ್ಸ್ಗಳ ಕರ್ತವ್ಯ. ಅವರಿಗೆ ಜ್ಞಾನ ಸಹ ಬೇಕು. ಅದೇ ತೀರಿ ಅವರ ಡೆಡಿಕೇಶನ್ ಅದು ಬಹಳ ಮುಖ್ಯ. ಇಡೀ ದಿನ 24 ಕರೆಕ್ಟ್ ಧೈರ್ಯ ಸಹ ಬೇಕು ಮೇಡಮ್. 24/7 ಆ ನರ್ಸಸ್ಗಳು ಅವರ ಪೇಷಂಟ್ ಜೊತೆನೆ ಇರ್ತಾರೆ. ಸೊ ಅವರಿಗೆಲ್ಲ ರೋಗಿಗಳದ್ದು ಅವರದ್ದು ಚಲನವಲನ ಮತ್ತೆ ರೋಗಿಗಳಿಗೆ ಎಂತೆಲ್ಲ ಬೇಕು ಧೈರ್ಯ ತುಂಬುವುದು, ಯಾವತ್ತೂ ಸಹ ಪಾಸಿಟಿವ್ನೆಸ್ ಅದು ಬೇಕಾಗಿರ್ತದೆ. ಸೊ ಅದನ್ನೆಲ್ಲ ತುಂಬುವುದು ನಮ್ಮ ನರ್ಸಸ್ಗಳು. ಸೊ ಈ ವರ್ಷದ ಥೀಮ್ ಅದಕ್ಕೆ ಕರೆಕ್ಟ್ ತಕ್ಕ ಸೂಟ್ ಆಗ್ತಂತ ಹೇಳ್ತದೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರ್ ನರ್ಸಸ್ ಅವರ್ ಫ್ಯೂಚರ್. ಸೊ ಉತ್ತಮ ನರ್ಸಸ್ ಇದ್ರೆ ಫ್ಯೂಚರ್ ಅನ್ನು ಹೇಗೂ ಸಹ ರೂಪಿಸಲಿಕ್ಕೆ ಇದು ಒಳ್ಳೇದಾಗ್ತದೆ. ಅಂದ್ರೆ ಅರ್ಧ ಡಾಕ್ಟರ್ಸ್ಗಳ ಕೆಲಸವನ್ನು ನರ್ಸಸ್ಗಳು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಪೇಷಂಟ್ಗಳ ಕೇರ್ ಮಾಡಬೇಕು, ಅವರಿಗೆ ಯಾವ ರೀತಿಯಾದ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಬಂದಾಗ, ಅಥವಾ ಯಾವುದೇ ಸೀರಿಯಸ್ ಸಂದರ್ಭಗಳಲ್ಲಿ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಲ್ಲವೂ ತಿಳಿದಿರ್ತದೆ. ಸೊ ಈ ಥೀಮಿಗೆ ಅದು ಪೂರಕವಾಗಿದೆ ಅಂತ ಹೇಳಿ ನೀವು ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಎಂಪವರ್ಡ್ ನರ್ಸಸ್ ಸೇವ್ ಲೈವ್ಸ್ ಎಂಬ ಒಂದು ಸಂದೇಶ ಇದೆ ಅದರೊಟ್ಟಿಗೆ. ಸೊ ಅದರ ಅರ್ಥ ಏನು ಅಂತ ಹೇಳಿ? ಎಂಪವರ್ಡ್ ನರ್ಸಸ್ ಸೇವ್ ಲೈವ್ಸ್ ಅಂದರೆ ಸಬಲಗೊಂಡ ದಾದಿಯರು ಜೀವ ಉಳಿಸುವುದು ಎಂಬುದರ ಅರ್ಥ. ಇಲ್ಲಿ ದಾದಿಯರಿಗೆ ಜ್ಞಾನ ಮತ್ತೆ ಸೌಲಭ್ಯ ದೊರೆತರೆ ಅವರು ರೋಗಿಗಳಿಗೆ ಉತ್ತಮ ಆರೈಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಗ ಅವರ ಜೀವ ಸಹ ಉಳಿಸಬಹುದು. ಇಲ್ಲಿ ಮೇನ್ ನಾವೇನಂತೇಳಿ ದಾದಿಯರನ್ನು ತುಂಬಾ ಸಬಲಗೊಳಿಸಬೇಕೆಂಬುದು ಇದರ ಅರ್ಥ. ಓಕೆ, ಅಂತ ಹೇಳಿದ್ರೆ ದಾದಿಯರನ್ನು ಸಬಲಗೊಳಿಸಬೇಕು ಅಂತ ಹೇಳುವಂತಾಳೆ ಅರ್ಥ ಅಂತ ಹೇಳಿ. ಹಾಗೆ ಇನ್ನು ನಿಮ್ಮ ಅನುಭವದಲ್ಲಿ ಇಂದು ಆಸ್ಪತ್ರೆಗಳಲ್ಲಿ ನರ್ಸ್ಗಳ ಸಬಲೀಕರಣಕ್ಕೆ ಅಡ್ಡಿ ಮಾಡುತ್ತಿರುವಂತಹ ಪ್ರಮುಖ ಒಂದು ಸಮಸ್ಯೆಗಳು ಏನು, ಇದ್ರ ಬಗ್ಗೆ ಹೇಳ್ಬೋದಾ? ನನ್ನ ಅನುಭವದಲ್ಲಿ ನರ್ಸ್ಗಳ ಸಬಲೀಕರಣಕ್ಕೆ ಅಡ್ಡಿಯಾಗುತ್ತಿರುವ ಹಲವು ಸಮಸ್ಯೆಗಳಿದೆ. ಅದರಲ್ಲಿ ಕೆಲವು ಉಲ್ಲೇಖ ಮಾಡೋದಾದ್ರೆ, ಒಂದನೇದಾಗಿ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯದ ಕೊರತೆ. ಯಾಕಂತ ಹೇಳಿದ್ರೆ ಬಹಳ ಬಾರಿ ನರ್ಸ್ಗಳು ರೋಗಿಯ ಬಳಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ, ಆದರೆ ಅವರ ಕ್ಲಿನಿಕಲ್ ಅಭಿಪ್ರಾಯಕ್ಕೆ ಸಮರ್ಪಕವಾದ ಮಹತ್ವವನ್ನು ನೀಡಲಾಗುವುದಿಲ್ಲ. ಸೊ ಆದ್ದರಿಂದ ಅವರ ಆತ್ಮವಿಶ್ವಾಸ ಸ್ವಲ್ಪ ಕುಂಠಿತವಾಗ್ತದೆ, ಕಡಿಮೆಗೊಳ್ತದೆ. ಎರಡನೇದಾಗಿ ಸಿಬ್ಬಂದಿ ಕೊರತೆ, ಸ್ಟಾಫ್ ಶಾರ್ಟೇಜ್. ಅದು ಎಲ್ಲ ಕಡೆಯಲ್ಲಿ. ಈಗ ನಮ್ಮಂತ KMC ಯಲ್ಲೆಲ್ಲ ICU ಪೇಷಂಟಿಗೆ 1:1, ವಾರ್ಡ್ ಪೇಷಂಟಿಗೆ 1:6 ರೇಷಿಯೋ, 1 ನರ್ಸ್ಗೆ 6 ಪೇಷಂಟ್ಸ್ ಅಂತ ಹೇಳಿ ನಮ್ಮಲ್ಲಿ ಇರ್ತಾರೆ. ಅದು ವಾರ್ಡ್ ಅಲ್ಲಿ. ICU ಅಲ್ಲಿ 1:1. ಮತ್ತೆ ಹೊರಗಿನ ದೇಶದಲ್ಲಿ ಸಹ ಹಾಗೇನೆ. ಸೊ ಅಲ್ಲೆಲ್ಲ ಡೆವಲಪ್ ಆದ ಕಂಟ್ರೀಸ್ ಅಲ್ಲಿ ಅಲ್ಲೆಲ್ಲ ಅದೇ ರೇಷಿಯೋವನ್ನು ಮೇಂಟೈನ್ ಮಾಡ್ತಾರೆ. ಬಟ್ ಕೆಲವು ಹಾಸ್ಪಿಟಲ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಚಿಕ್ಕದ ಹಾಸ್ಪಿಟಲ್ 250 ಬೆಡೆಡ್ ಹಾಸ್ಪಿಟಲ್ ಇಲ್ಲಿ ಅದಿದ್ರೆ ಆಗ ಅಷ್ಟೇ ನರ್ಸಸ್ ಇಟ್ಕೊಳ್ಳಿಕ್ಕೆ ಅವರಿಗೆ ಸಹ ಕಷ್ಟ ಆಗ್ತದೆ. ಆಗ ಒಂದು ನರ್ಸ್ಗೆ 10 ಪೇಷಂಟ್ಸ್ 15 ಪೇಷಂಟ್ ಅಂತ ಇದ್ದಾರೆ ಅಂತ ಎಣಿಸಿಕೊಳ್ಳಿ. ಆಗ ಅವರಿಗೆ ಬೇಕಾದಾಗ ಚಿಕಿತ್ಸೆ ನೀಡಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದು ನರ್ಸಿಗೆ ತುಂಬಾ ಪೇಷಂಟ್ಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಕರೆಕ್ಟ್ ಟೈಮಿಗೆ ಸಿಗುವುದಿಲ್ಲ. ಸೊ ಇದರಿಂದ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ. ಮತ್ತೆ ಉತ್ತಮ ಗುಣಮಟ್ಟದ ಆರೈಕೆ ನೀಡಲಿಕ್ಕೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತೆ ಮೂರನೇದಾಗಿ ಹೇಳೋದಾದ್ರೆ ಹೆಚ್ಚು ಕೆಲಸದ ಒತ್ತಡ, ಮತ್ತೆ ರಾತ್ರಿ ಪಾಳಿ, ನೈಟ್ ಶಿಫ್ಟ್. ಈಗ ಯೂಶುವಲಿ ನೈಟ್ ಶಿಫ್ಟ್ ಈಗ ಕೆಲವು ಕಡೆ ನಮ್ಮ ಹಾಸ್ಪಿಟ್ಲಲ್ಲಿ ಹೇಳೋದಾದ್ರೆ, ನಾನು ಜಾಸ್ತಿಯಾಗಿ ಹೇಳೋದು ನಮ್ಮ ಹಾಸ್ಪಿಟ್ಲಲ್ಲಿ ಆದರೆ ನೈಟಿಗೆ 12 ಅವರ್ಸ್ ಶಿಫ್ಟ್, ಮತ್ತೆ ಡೇ ಶಿಫ್ಟ್ 8 ಅವರ್ಸ್ ಅಂತ ಎಣಿಸಿಕೊಳ್ಳಿ. ಸೊ 12 ಅವರ್ಸ್ ಶಿಫ್ಟ್ ಅಂತ ಹೇಳಿದ್ರೆ ಅವರು ನೈಟ್ ಇಡೀ ಜಾಗರೂಕರಾಗಿಕೊಂಡು ಪೇಷಂಟ್ ಒಟ್ಟಿಗೆ ಅವ್ರು ಇರಬೇಕಾಗ್ತದೆ. ಈಚ್ ಅಂಡ್ ಎವ್ರಿ. ಕೆಲವು ಸಲ ಪೇಷಂಟ್ ಕಾಲಿಂಗ್ ಬೆಲ್ ಮಾಡ್ತಾರೆ, ಆ ಟೈಮಲ್ಲಿ ಅವರನ್ನು ಅಟೆಂಡ್ ಆಗಬೇಕು. ಕೆಲವು ಸಲ ಇದು IV ಫ್ಲೂಯಿಡ್ಸ್ ಹೋಗ್ತಾ ಇರ್ಬೇಕು, ಅದು ಹೋಗ್ತದೆ ಇಲ್ವಾ, ಅದೇನಾದ್ರು ಬ್ಲಾಕೇಜ್ ಆಗಿದೆ, ಎಲ್ಲ ವಿಷಯನೂ ಅವ್ರು ನೋಡ್ಬೇಕಾಗ್ತದೆ. ಸೊ ದೀರ್ಘ ಸಮಯದ ಕೆಲಸ ಮತ್ತೆ ಮಾನಸಿಕ ಒತ್ತಡ ಇದರಿಂದ ನರ್ಸ್ಗಳನ್ನು
ದೈಹಿಕ ಮಾತ್ರವಲ್ಲ ಮಾನಸಿಕವಾಗಿಯೂ ಸಹ ಅವರಿಗೆ ದನಿಗೊಳಿಸ್ತದೆ. ಮತ್ತೆ ಇನ್ನೊಂದು ನಾಲ್ಕನೇದು ಹೇಳುದಾದ್ರೆ ಮಾನ್ಯತೆ ಮತ್ತು ಗೌರವದ ಕೊರತೆ. ನರ್ಸ್ಗಳ ಸೇವೆ ಅಮೂಲ್ಯ, ನಿಮ್ಗೆ ಗೊತ್ತುಂಟು. ಸೊ ಸಮಾಜದಲ್ಲಿ ಮತ್ತೆ ಕೆಲವೊಮ್ಮೆ ಈವನ್ ಕೆಲಸದ ಸ್ಥಳಗಳಲ್ಲಿ ಅವರಿಗೆ ಬೇಕಾದಾಗೆ ಕೆಲವು ಸಲ ಗೌರವ ಸಿಗುವುದಿಲ್ಲ. ಹೆಚ್ಚಿನ ಕಡೆಯಲ್ಲಿ ಸಿಗ್ತದೆ ಈಗಿನ ಕಾಲದಲ್ಲಿ, ಇಲ್ಲ ಅಂತ ಹೇಳುದಿಲ್ಲ ನಾನು. ಬಟ್ ಕೆಲವು ಕಡೆ ಕೆಲವು ಸಲ ಈಗ ಅವರನ್ನು ಅಪ್ರಿಶಿಯೇಟ್ ಮಾಡೋದು, ಒಂದು ಸೇವ್ ಮಾಡಿದ್ರಿ ನೀವು ಲೈಫ್ ಅನ್ನು. ಫಾರ್ ಎಕ್ಸಾಂಪಲ್ ನೀವು ಕೇಳಿದಿರಿ ಫ್ಲೈಟ್ ಅಲ್ಲಿ ಕೆಲವರು ಡೆಲಿವರಿ ಮಾಡಿದ್ರು ನರ್ಸ್ ಇದ್ದಾಗ, ಲಾಸ್ಟ್ ಟೈಮ್ ನೀವು ಕೇಳಿದಿರಿ. ಹಾಗೇನೆ ಟ್ರೈನ್ ಅಲ್ಲಿ ಕೆಲವು ಕಡೆ ಇಲ್ಲಿ ಕಡೆಯಲ್ಲಿ ಸಹ, ಇವನ್ ಇಂಡಸ್ಟ್ರಿ ಇಲ್ಲಿ ಸಹ ಇರ್ಬೋದು. ಸೊ ಅವರು ಹಾಗೆ ಮಾಡ್ತಾ ಇರ್ಬೇಕಿದ್ರೆ ಅವರನ್ನು ಕರೆದುಕೊಂಡು ಒಂದು ನರ್ಸಸ್ ಡೇ ದಿವಸವ ಅಥವಾ ಯಾವುದಾದ್ರು ಆರ್ಗನೈಸೇಷನ್ ದಿವಸವ ಅವರನ್ನೊಂದು ರೆಕಗ್ನಿಷನ್ ಮಾಡಿದ್ರೆ ತುಂಬಾ ಅವರಿಗೆ ಸಹ ಖುಷಿ ಆಗ್ತದೆ. ಮತ್ತೆ ಅವರಿಗೆ ಒಂದು ಅವರ ವೃತ್ತಿಗೆ ಒಂದು ನಾವೊಂದು ಇಂಪಾರ್ಟೆನ್ಸ್ ಕೊಟ್ಟಾಗೆ ಆಗ್ತದೆ. ಮತ್ತೆ ಇನ್ನೊಂದು ತರಬೇತಿ ಮತ್ತು ಬೆಳವಣಿಗೆಗೆ ಅವಕಾಶಗಳ ಕೊರತೆ, ಅದು ಸಹ ಹಾಗೇನೆ. ನಮ್ಮ ಇದರ ಕೆಲವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅದು ಸಿಗ್ತದೆ, ಸಿಗೋದಿಲ್ಲ ಅಂತ ಯಾವತ್ತೂ ಹೇಳುದಿಲ್ಲ, ಜಾಸ್ತಿಯಾಗಿ ಸಿಗ್ತದೆ. ಇವನ್ ನಮ್ಮ ಕ್ಲಾಸಸ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ GNM ಇಂದ PhD ತನಕ ಅವರಿಗೆಲ್ಲ ಅವಕಾಶ ಉಂಟು. ಅವರಿಗೆಲ್ಲ ಇದು ಕೊಡ್ತೇವೆ, ಟ್ರೈನಿಂಗ್ ಕೊಡ್ತೇವೆ. ಅದಲ್ಲದೆ ಇವನ್ ಕ್ರಿಟಿಕಲ್ ಕೇರ್ ನರ್ಸಿಂಗ್, ಎಮರ್ಜೆನ್ಸಿ ನರ್ಸಿಂಗ್, ಪ್ಯಾಲಿಯೇಟಿವ್ ಕೇರ್ ಎಲ್ಲ ವಿಧದಲ್ಲಿ ಸಹ ಅವರಿಗೆ OBG ಈಗ ಎಲ್ಲ ಒಂದೊಂದು ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಕೆಲವು ಸಲ ಎಂತ ಆಗ್ತದೆ, ಈ ಟ್ರೈನಿಂಗ್ ಮತ್ತೆ ಸ್ಕಿಲ್ ಅಪ್ಗ್ರೇಡೇಷನ್ ಮತ್ತೆ ಲೀಡರ್ಶಿಪ್ ಅಪರ್ಚುನಿಟಿ ಕೆಲವು ಸಲ ಸಿಗದಿದ್ದಾಗ ಈ ಸಬಲೀಕರಣಕ್ಕೆ ಅಡ್ಡಿಯಾಗುವ ಚಾನ್ಸಸ್ ಇರ್ತದೆ. ಮತ್ತೊಂದು ಮೇನ್ ಥಿಂಗ್ ಅಂತ ಹೇಳಿದ್ರೆ ಸಂಬಳ, ಕಡಿಮೆ ಸಂಬಳ, ಲೋ ಸ್ಯಾಲ್ರಿ. ಯಾವತ್ತೂ ನಿಮ್ಗೆ ಗೊತ್ತುಂಟು ಈಗಿನ ಆರ್ಥಿಕತೆ ಪರಿಸ್ಥಿತಿಯಲ್ಲಿ ಈಗ ಎಲ್ಲರ ಇದರಲ್ಲಿ ಸಹ ಎಲ್ಲ ಇದಕ್ಕೆ ವಸ್ತುಗಳಿಗೆ ರೇಟ್ ಜಾಸ್ತಿ ಆಗಿದೆ. ಸೊ ಅದು ನೋಡುವಾಗ ಈಗ ನರ್ಸಸ್ಗೆ ಒಂದು ಕಾನ್ಸ್ಟೆಂಟ್ ಒಂದು ಸಂಬಳ ಇಟ್ರೆ ಆಟೋಮ್ಯಾಟಿಕಲಿ ಅವರು ಮಾಡಿಯೇ ಮಾಡ್ತಾರೆ ಅವರ ಕೆಲಸ. ಇಲ್ಲ ದಿವಸ ಮಾಡ್ತಾರೆ, ಅದು ವಿಷಯ ಬೇರೆ, ಅದನ್ನು ಎನಿಸುದಿಲ್ಲ ಅವರು. ಬಟ್ ಸ್ವಲ್ಪ ನಾವು ಅದನ್ನು ಹೆಚ್ಚಿಸ್ತಾ ಇದ್ರೆ ಆಟೋಮ್ಯಾಟಿಕಲಿ ಅವರ ಜೀವನ ಸಹ ಇದಾಗ್ತದೆ, ಮತ್ತೆ ಅವರ ಫ್ಯಾಮಿಲಿಯನ್ನು ಸಹ ಸ್ವಲ್ಪ ಮೇಲಕ್ಕೆ ತರಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ನರ್ಸಸ್ನವರು ಇಲ್ಲಿ ಟ್ರೈನಿಂಗ್ ಪಡೆದು ಕೆಲವರು ಎಂತ ಮಾಡ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ವಿದೇಶಕ್ಕೆ ಹೋಗಿ ಅಲ್ಲಿ ಅವರದ್ದು ಆರ್ಥಿಕತೆ ಇದಾಗ್ತದೆ. ಅದು ಮಾತ್ರ ಅಲ್ಲ, ಅವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಅಲ್ಲಿ ಹೈಯರ್ ನಾಲೆಜ್ ತೆಗೆದುಕೊಂಡು ಹೈಯರ್ ಎಜುಕೇಶನ್ ಪಡೆದು ಅಲ್ಲಿ ಅವರು ತುಂಬಾ ಸೆಟಲ್ ಆಗ್ತಾರೆ. ಸೆಟಲ್ ಆಗೋದು ಮಾತ್ರ ಅಲ್ಲ, ಕೆಲವು ಸಲ ವಾಪಸ್ ಬರ್ತಾರೆ. ಸೆಟಲ್ ಆಗೋದಂತಲ್ಲ, ಕೆಲವು ಸಲ ಎಂತ ಆಗ್ತದೆ, ಅವರ ಫ್ಯಾಮಿಲಿ ಇಲ್ಲಿ ಇರ್ತದೆ, ಅವರು ದುಡಿಲಿಕ್ಕೋಸ್ಕರ ಅಲ್ಲಿ ಹೋಗ್ತಾರೆ, ಸ್ವಲ್ಪ ದುಡಿದಾದ್ಮೇಲೆ ಇಲ್ಲಿ ಸೆಟಲ್ ಆಗ್ತಾರೆ. ಬಟ್ ಅವರು ನರ್ಸಿಂಗ್ ವೃತ್ತಿಯನ್ನು ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆ ಹತ್ರ ಇದ್ರೆ ಒಂದು ನರ್ಸ್ ಅಂತ ಇದ್ದ ಕೂಡಲೇ ಎಲ್ಲರೂ ಮನೆ ಹತ್ರ ಓಡಿ ಬರುದು, ಎಂತ ಮಾಡೋದು, ಎಮರ್ಜೆನ್ಸಿ ಸಿಚುವೇಶನ್ಗೆ ಎಲ್ಲಿ ಇಟ್ಕೊಂಡು ಹೋಗುದು ಪೇಷಂಟ್ ಅನ್ನು, ಅದರ ನಂತರ ನಾವು ಎಂತ ಮಾಡ್ಲಿಕ್ಕೆ ಆಗ್ತದೆ, ಯಾರನ್ನು ಮೀಟ್ ಆಗ್ಬೇಕು, ಯಾವ ಡಾಕ್ಟರ್ಗೆ ಹೇಳ್ಬೇಕು, ಎಲ್ಲವನ್ನು ಹೇಳುದು. ಮತ್ತೆ ಕೆಲವರು ಮೆಡಿಸಿನ್ ಕೇಳ್ತಾರೆ, ಬಟ್ ನಾವು ಮೆಡಿಸಿನ್ಗೆ ನಾವು ಅದಕ್ಕೆ ಸೂಕ್ತ ಆನ್ಸರ್ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಕೊಡ್ಲಿಕ್ಕೆ ಅದು ರೈಟ್ಸ್ ಅಂದ್ರೆ ನಮ್ಗೆ ನಾವು ನರ್ಸಿಂಗ್ ವೃತ್ತಿ ಮಾತ್ರ, ಎಲ್ಲ ಉಳಿದದೆಲ್ಲ ಡಾಕ್ಟರ್ ಮಾಡುದು. ಸೊ ಯಾವ ಡಾಕ್ಟರ್ ಅಪ್ರೋಚ್ ಆಗ್ಬೇಕು, ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವು ಬಂತು, ಯಾರಿಗೆ ಅಡ್ಮಿಷನ್ ಇದು ಮಾಡ್ಬೇಕು, ಯಾವುದು ಸಹ ಇರ್ಬೋದು ಅದು ಹೊಟ್ಟೆ ನೋವು, ಕೆಲವು ಸಲ ಕಾಲಿಕಿ ಪೇನ್ ಇರ್ಬೋದು, ಕೆಲವು ಸಲ ಅಪೆಂಡಿಸೈಟಿಸ್ ಇರ್ಬೋದು, ಎಂತ ಇದ್ರು ಸಹ ಅವರಿಗೆ ಯಾವ ಡಾಕ್ಟರ್ಸ್ಗೆ ಅಥವಾ ನಾವು ರೆಫರ್ ಮಾಡ್ಬೇಕಂತ ನರ್ಸಸ್ಗೆ ಎಲ್ಲ ನಾಲೆಜ್ ಇರ್ತದೆ. ಸೊ ಅವರು ಈ ನಾನು ಹೇಳಿದ ಹಾಗೆ 24x7 ಖಾಲಿ ಹಾಸ್ಪಿಟಲ್ ಅಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಸಹ ಅವರು ಎಂತ ಅವರ ಫ್ಯಾಮಿಲಿಯನ್ನು ನೋಡಿಕೊಂಡು ಮತ್ತೆ ಉಳಿದ ಸಮಯವನ್ನು ಅವರು ಹಾಸ್ಪಿಟಲ್ ಅಲ್ಲಿ ಕಳೀತಾರೆ. ಸೊ ಈ ಎಲ್ಲ ಸಮಸ್ಯೆ ಇಟ್ಕೊಂಡು ನಾವೀಗ ನೋಡುದಾದ್ರೆ ಈ ನರ್ಸ್ಗಳ ಸಬಲೀಕರಣಕ್ಕೆ ಈ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ಇದು ಅಡ್ಡಿ ಆಗ್ತದೆ. ಓಕೆ, ಅಂದ್ರೆ ನೀವು ಹೇಳಿದ ಪ್ರಕಾರ ನರ್ಸ್ಗಳಿಗೆ ಗೌರವ ಸಿಗುದಿಲ್ಲ ಈಗ ಅಂದ್ರೆ ಹಿಂದಿನ ಕಾಲದಲ್ಲಿ ನರ್ಸ್ಗಳಂತ ಹೇಳಿದ್ರೆ ಒಂಥರ ಇದು ಮಾಡ್ತಿದ್ರು, ಆದ್ರೆ ಈಗ ನರ್ಸಿಂಗ್ ವೃತ್ತಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ನೀವು ಹೇಳಿದಾಗೆ ನೈಟ್ ಶಿಫ್ಟ್ ಇರ್ಬೋದು, ಅಥವಾ ಅವರ ಮಾನಸಿಕ ಒಂದು ಸಮಸ್ಯೆ ಇರ್ಬೋದು, ದೈಹಿಕ ಸಮಸ್ಯೆ, ನೈಟ್ ಶಿಫ್ಟ್ ಮಾಡೋದ್ರಿಂದ ಸಂಬಳದ ಸಮಸ್ಯೆ. ಅದು ಅಲ್ಲದೆ ಇತ್ತೀಚೆಗೆ ನರ್ಸಿಂಗ್ ವೃತ್ತಿಯಲ್ಲಿ ಹೆಚ್ಚಾಗಿ ನೀವು ಹೇಳಿದಾಗೆ ಎಲ್ಲ ಎಜುಕೇಶನ್ ಸಿಗ್ತಾ ಇದೆ, ಹೈಯರ್ ಒಂದು ಶಿಕ್ಷಣಕ್ಕೂ ಸಹ ಇಲ್ಲಿ ಒಂದು ಆದ್ಯತೆ ಇದೆ. ಆದ್ರೂ ನೀವು ಹೇಳಿದಾಗೆ ಒಂದು ಸಂಬಳದ ಇದರಿಂದಾಗಿ ಕೆಲವರು ವಿದೇಶವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ವಿದೇಶಕ್ಕೆ ಹೋಗಿ ಅಲ್ಲಿ ದುಡ್ಡಿನ ಆಸೆಗೋಸ್ಕರ ಮಾಡ್ತಾರೆ ಅಂತೇಳಿ. ಆದ್ರೆ ಏನೇ ಆಗ್ಲಿ ನರ್ಸ್ ಅವರದ್ದು ಒಂದು ಸೇವಾ ಮನೋಭಾವನಕ್ಕೆ ನಾನೊಂದು ದೊಡ್ಡ ಒಂದು ಚಿರಋಣಿ ಅಂತೇಳಿ ಹೇಳುವುದು. ಯಾಕಂದ್ರೆ ಅವರು ಡಾಕ್ಟರ್ಗಿಂತ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತೇಳಿ ನಾವೆಲ್ಲರೂ
ಅಂದ್ಕೊಂಡಿದ್ದೇವೆ. ಅದು ಅಲ್ಲದೆ ಈ ಪ್ಯಾಂಡಮಿಕ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನರ್ಸ್ಗಳ ಮಹತ್ವವನ್ನು ನಾವು ತುಂಬ ನೋಡಿದ್ದೇವೆ. ಅವರು ಯಾವ ರೀತಿಯಾಗಿ ಅವರ ಒಂದು ಜೀವದ ಆಸೆಯನ್ನು ಬಿಟ್ಟು ಕೆಲಸ ಮಾಡಿದವರು ಇದ್ದಾರೆ. ಸೊ ನರ್ಸ್ಗಳನ್ನು ಸಹಾಯಕ ಅಥವಾ ಸಹಾಯಕಿಯರಾಗಿ ನೋಡುವ ಒಂದು ಮನೋಭಾವದಿಂದ ಸ್ವತಂತ್ರ ಜೀವ ಉಳಿಸುವ ಒಂದು ವೃತ್ತಿಪರರು ಎಂದು ನೋಡುವ ಮಟ್ಟಕ್ಕೆ ಹೇಗೆ ಬದಲಾಯಿಸಬಹುದು ಅಂತೇಳಿ. ಇದು ಒಂದೇ ದಿನದಲ್ಲಿ ಆಗುದಿಲ್ಲ. ಇದಕ್ಕಾಗಿ ವ್ಯವಸ್ಥಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆ, ಅಂದ್ರೆ ಸಾಮಾಜಿಕ ಮಟ್ಟದಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಬೇಕು. ಮೊದಲನೇದಾಗಿ ಶಿಕ್ಷಣ ಮತ್ತು ಜಾಗೃತಿ. ಶಿಕ್ಷಣ ಅಂತ ಹೇಳಿದ್ರೆ ದಾದಿಯರಿಗೆ ಶಿಕ್ಷಣ ಇದು ಜ್ಞಾನದ ಮೇನ್ ಜ್ಞಾನವಲ್ಲ, ಇದು ಅವರ ರೋಗಿಯ ಆರೈಕೆ ನೋಡ್ಬೇಕು, ಔಷಧಿ ಕೊಡುವ ವಿಧಾನ, ತುರ್ತು ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳುವ ಕ್ರಮ, ಮತ್ತೆ ಹೊಸ ತಂತ್ರಜ್ಞಾನ, ಅದಕ್ಕೆ ತಕ್ಕ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಅದಕ್ಕೆ ಕೊಡಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಿರಂತರ ಶಿಕ್ಷಣದಿಂದ ಅವರ ಕೌಶಲ್ಯ ಅಭಿವೃದ್ಧಿ, ಗುಣಮಟ್ಟ ಹೆಚ್ಚುತ್ತದೆ. ಸೊ ಅದರಿಂದ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ಕೊಡುವ ಸೇವೆ ಸಹ ನೀಡಬಹುದು. ಮತ್ತೆ ಜಾಗೃತಿ ಅಂತ ಹೇಳಿದ್ರೆ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ನರ್ಸ್ಗಳು ಜನರಿಗೆ ಹೋಗಿ ಅವರು ಹೇಗೆ ಸ್ವಚ್ಛತೆಯನ್ನು ಕಾಪಾಡುವುದು, ಮತ್ತೆ ಆರೋಗ್ಯವನ್ನು ಹೇಗೆ ತಡೆಗಟ್ಟಬಹುದು, ಅವರ ಆಹಾರ ಶೈಲಿ ಪದ್ಧತಿ, ಇವುಗಳನ್ನೆಲ್ಲ ಅವರು ಮಾಹಿತಿಯನ್ನು ಕೊಡಬಹುದು. ಇದರಿಂದ ಸ್ವಲ್ಪ ಸಮಾಜದಲ್ಲಿ ಆರೋಗ್ಯದ ಮಟ್ಟ ಕಮ್ಮಿ ಆಗ್ಬಹುದು, ಅಂದ್ರೆ ಆರೋಗ್ಯದ ಮಟ್ಟ ಸುಧಾರಿಸಬಹುದು. ಮತ್ತೆ ದಾದಿಯರು ಇಲ್ಲಿ ಕೇವಲ ಸಹಾಯಕರು ಮಾತ್ರ ಅಲ್ಲ, ಅವರು ತರಬೇತಿ ಪಡೆದ ಆರೋಗ್ಯ ವೃತ್ತಿಪರರಂತೇಳಿ ಜನರಿಗೆ ಅರಿವು ಮೂಡಬೇಕು ಇದರಲ್ಲಿ. ಓಕೆ, ತುಂಬಾ ಚೆನ್ನಾಗಿ ಹೇಳಿ. ಮತ್ತೆ ಹಾಗೆ ನಾವು ಮಾಧ್ಯಮದ ಮುಖಾಂತರ ಸಹ ನೋಡೋದು, ಮಾಧ್ಯಮದ ಪಾತ್ರ. ಎಕ್ಸಾಂಪಲ್ ನೋಡಿದ್ರೆ ಟಿವಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾ, ಮತ್ತೆ ನ್ಯೂಸ್ ಅಲ್ಲಿ ದಾದಿಯರ ಅಚೀವ್ಮೆಂಟ್ಸ್ ಅಂತ ತೋರಿಸಬಹುದು. ಮತ್ತೆ ರಿಯಲ್ ಸ್ಟೋರಿ ಅದನ್ನ ಹಂಚಿಕೊಳ್ಬೇಕು. ಇದು ನಮ್ಮ ಜನರ ದೃಷ್ಟಿಕೋನದಲ್ಲಿ ಸ್ವಲ್ಪ ಬದಲಾಗ್ತದೆ, ಅದೊಂದು ಮೇನ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಗೌರವ ಮತ್ತು ಸಮಾನತೆ. ಆಸ್ಪತ್ರೆಯಲ್ಲಿ ಎಲ್ಲರಿಗೆ ಸಮಾನ ಗೌರವ, ಅದು ಮೇನ್ ಕೊಡಬೇಕು. ಮತ್ತೆ ದಾದಿಯರಿಗೆ ಆರೈಕೆಯಲ್ಲಿ ಮೇನ್ ಪ್ರಮುಖ ಪಾತ್ರ ವಹಿಸ್ತಾರೆ. ಸೊ ಅವರಿಗೆ ಸಹಾನುಭೂತಿ ಇದೆ, ಕಾಳಜಿ ಇದೆ, ಇದು ಎಲ್ಲ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅದು ಅವರು ಪಾಲಿಸ್ತಾರೆ. ಯಾಕೆಂದ್ರೆ ಅವರು ಆರೋಗ್ಯ ಕ್ಷೇತ್ರದ ಬೆನ್ನೆಲುಬುಗಳಾಗಿರ್ತಾರೆ. ಇನ್ನು ನಾನು ಮುಂದಿನ ಕೇಳೋದಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ನರ್ಸ್ಗಳ ಪಾತ್ರ ಎಷ್ಟು ಮುಖ್ಯ ಅಂತೇಳಿ ಕೇಳ್ತೇನೆ ನಾನು. ಸೊ ನರ್ಸ್ಗಳು ರೋಗಿಯೊಂದಿಗೆ ಹೆಚ್ಚು ಸಮಯ ಕಳೀತಾರೆ. ನಾನು ಈಗ ಹೇಳಿದಾಗೆ ಮೊದಲಿಗೆ ಹೇಳಿದೆ, ನಾನು 24/7 ಅವರು ನಾನು ಬ್ಯಾಕ್ ಬೋನ್ ಅಥವಾ ಬೆನ್ನೆಲುಬುಗಳಾಗಿದ್ದಾರೆ ಅಂತ ನಾನು ಹೇಳಿದೆ. ಸೊ ರೋಗಿಯ ಆರೈಕೆ, ಅವರಿಗೆ ಔಷಧಿ ನೀಡುವುದು, ಮತ್ತೆ ಅವರ ಮನೋಬಲ ಹೆಚ್ಚಿಸುವುದು, ಇವೆಲ್ಲವೂ ನರ್ಸ್ಗಳ ಕರ್ತವ್ಯ. ಸೊ ಆದ್ದರಿಂದ ನರ್ಸ್ಗಳು ಆರೋಗ್ಯ ಸೇವೆಯ ಪ್ರಮುಖ ಅಂಗಗಳಾಗಿದ್ದಾರೆ ಅಥವಾ ಅಂಶಗಳಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಮತ್ತೆ ಅದು ಮಾತ್ರವಲ್ಲದೆ ಕಂಟಿನ್ಯೂಟಿ ಆಫ್ ಕೇರ್. ಒಂದು ಈಗ ಶಿಫ್ಟ್ ಡ್ಯೂಟಿ, ಬೆಳಿಗ್ಗೆ ಇದ್ದವರು ಪುನಃ ಅದೇ ಮಧ್ಯಾಹ್ನವರೆಗೆ ಪುನಃ ನೈಟಿಗೆ, ಹಾಗೆ ಒಂದು ಪೇಷಂಟ್ಗೆ ಕಂಟಿನ್ಯೂಟಿ ಕೇರ್ ಇರ್ತದೆ. ಸೊ ಇಂಜೆಕ್ಷನ್ ಕೊಡುವುದಾಗ್ಲಿ ಎಂತ ಸಹ ಅಲ್ಲಿ ಮಿಸ್ ಆಗುದಿಲ್ಲ. ಸೊ ಅಲ್ಲಿ ನರ್ಸ್ಗಳ ಪಾತ್ರ ಬಹಳ ಮುಖ್ಯ. ಅದು ಮಾತ್ರವಲ್ಲದೆ ಈವನ್ ಫಾರ್ ಎಕ್ಸಾಂಪಲ್ ಈಗ ಕಮ್ಯುನಿಟಿ ಸೆಟ್ಟಿಂಗ್ ಅಲ್ಲಿ ನೋಡೋದಾದ್ರೆ ಅವರದ್ದು ಒಂದು ಕ್ಯಾಂಪೇನ್ ಮಾಡೋದಾಗ್ಲಿ, ಮತ್ತೆ ಸ್ಕೂಲ್ ಮಕ್ಕಳನ್ನು ಇಟ್ಕೊಂಡು ಅಲ್ಲಿ ಪ್ರೋಗ್ರಾಮ್ ಮಾಡೋದಾಗಲಿ. ಈಗ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಈಗ ಇದು ಸೊಳ್ಳೆಗಳು ಅದು ಬಾರದಾಗಿ ಎಂತ ಮಾಡಬೇಕು, ಎಲ್ಲೆಲ್ಲ ಕ್ಯಾಂಪೇನ್ ಮಾಡಬೇಕು, ಎಂತೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ನಿಮ್ಮ ನೈರ್ಮಲ್ಯ, ಶುಚಿತ್ವ, ಇದೆಲ್ಲ ಬಗ್ಗೆ ಮಾಹಿತಿ ನೀಡೋದು. ಈವನ್ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ, ಕಮ್ಯುನಿಟಿ ಬೇಸಿಸ್ ಅಲ್ಲಿ ಸಹ. ಮತ್ತೆ ಇವರು ಹೇಳಿದಾಗೆ ಟಿವಿಯಲ್ಲಿ ಟಾಕ್ ಕೊಡೋದು. ಸೊ ಎಲ್ಲ ಜನರ ಜಾಗೃತಿಯನ್ನು ಮೂಡಿಸುವುದು, ಇದೆಲ್ಲ ನರ್ಸ್ಗಳ ಪಾತ್ರಕ್ಕೆ ಒಳಗೊಂಡಿದೆ. ಯಾಕಂದ್ರೆ ನರ್ಸಸ್ ಅವರು ಈ ವಿಷಯದಲ್ಲಿ ಜಾಸ್ತಿಯಾಗಿ ಇರಬಹುದು. ಡಾಕ್ಟರ್ಸ್ ಅವರು ಮದ್ದು ಕೊಡ್ತಾರೆ ಹೋಗ್ತಾರೆ, ಬಟ್ ನರ್ಸಸ್ ಇರೋದು ಇಡೀ ದಿವಸ ಪೇಷಂಟ್ ಒಟ್ಟಿಗೆ ನರ್ಸಸ್ ಇರೋದು. ಈವನ್ ಎಂತದಕ್ಕೂ ಸಹ ಇದು ಪೇಷಂಟ್ ಬಂದ ಕೂಡಲೇ ಹೇಳ್ತಾರೆ, ಆ ನರ್ಸಸ್ ಇದ್ದ ಕೂಡಲೇ ಇವನ್ ಅವರೊಂದು ಸ್ಮೈಲ್, ಅವರೊಂದು ಮಾತಾಡುವ ವೇ, ಅದು ಮಾತಾಡಿದ ಕೂಡಲೇ ಅವರಿಗೆ ತುಂಬಾ ಅವರದೊಂದು ಆ ರೋಗ ಇದ್ರೂ ಸಹ ಅವರದ್ದು ಅದು ಮರೆತು ಹೋಗಿರ್ತದೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಪೇಷಂಟ್ಸ್, ಅಂತ ಪೇಷಂಟ್ಸ್ಗೆ ನಾವು ಇದು ಕೂಡ್ಲೆ ನಾವೇನಾದ್ರೂ ಅವರಿಗೆ ಆನ್ಸರ್ ಹೇಳುವಾಗ ಅಥವಾ ನೀವು ಒಳ್ಳೇದಾಗ್ತೀರಿ ಪಾಸಿಟಿವ್ನೆಸ್ ಕೊಡುವಾಗ ಅವರವರ ರೋಗವನ್ನೇ ಮರೆತು ಬಿಡ್ತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ ನರ್ಸ್ಗಳು ಎಷ್ಟು ಹೇಳಿದ್ರೆ ಅವರ ಬಗ್ಗೆ, ಅವರ ಪಾತ್ರ ಎಷ್ಟು ಹೇಳಿದ್ರೆ ಸಹ ಅದು ಸಾಲದು.
24x7 ಪೇಷಂಟ್ ಹತ್ರವೇ ನಮ್ಮ ನರ್ಸಸ್ಗಳು ಇರ್ತಾರೆ. ಸೊ ಅವರ ಪಾತ್ರ ಬಹಳ ಮುಖ್ಯ. ಹೌದು, ನೀವು ಹೇಳಿದ ಹಾಗೆ ಈಗ ಕೆಲವೊಂದು ಪೇಷಂಟ್ಗಳಿಗೆ 1-2 ಒಳ್ಳೆ ಮಾತುಗಳನ್ನು ಹೇಳಿದ್ರು ಸಹ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಅಂತ ಹೇಳಿದ್ರಿ. ಕೆಲವೊಂದು ಆಗದೇ ಇರಬಹುದು, ಅಂದ್ರೆ ಫೈನಲ್ ಹಂತಕ್ಕೆ ತಲುಪಿದಂತಹ ಕೆಲವೊಂದು ರೋಗಗಳು ಗುಣ ಆಗದೇ ಇರಬಹುದು, ಆದ್ರೆ ಅವರು ಕೊನೆಯ ತನಕ ಸಂತೋಷದಲ್ಲಿ ಇರುವ ತರ ನೀವು ನೋಡ್ಕೊಳ್ತೀರಿ. ಆದ್ರೆ ಕೆಲವರು ಹೇಳ್ತಾರೆ ಆ ನರ್ಸ ಅವ್ರು ಬೇಡ, ಈ ನರ್ಸ ಇವ್ರು ಬೇಡ ಅಂತ ಹೇಳಿ. ಆದ್ರೆ ನರ್ಸಸ್ಗಳ ಪಾತ್ರವನ್ನು ನೀವು ತುಂಬಾ ಚೆನ್ನಾಗಿ ಹೇಳಿದ್ರೆ, ಅದು ಅಲ್ಲದೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಈಗಲೂ ಏನು ತಿಳ್ಕೊಳ್ತಾರೆ ಅಂದ್ರೆ ನರ್ಸ್ಗಳಂದ್ರೆ ಖಾಲಿ ಹಾಸ್ಪಿಟ್ಲಲ್ಲಿ ಅವರ ಒಂದು ಕೆಲಸವನ್ನು ಮಾಡುವಂಥದ್ದು ಹೇಳಿ. ಆದ್ರೆ ನೀವು ಹೇಳಿದಾಗೆ ಈಗ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಹೋಗಿ ಅವರಿಗೆ ಶುಚಿತ್ವದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳುವಂಥದ್ದು, ಮಳೆಗಾಲದಲ್ಲಿ ಯಾವ ರೀತಿ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಅಥವಾ ನೀವು ಹೇಳಿದಾಗೆ ಸೊಳ್ಳೆಗಳಿಂದ ಯಾವ ರೀತಿ ರಕ್ಷಣೆಯನ್ನು ಪಡಿಬಹುದು, ಇದ್ರ ಬಗ್ಗೆ ಎಲ್ಲ ಟಾಕ್ ಕೊಡ್ತೀರಿ ಅಂತ ಹೇಳಿದ್ರಿ. ಇದೆಲ್ಲ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು, ಅಂದ್ರೆ ಆವಾಗಲೇ ಹೇಳಿದಾಗೆ ಖಾಲಿ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲಸ ಮಾಡೋದು ಅಂತೇಳಿ ಅಷ್ಟೇ. ಬಟ್ ಇವಾಗ ಇದ್ರ ಬಗ್ಗೆ ತುಂಬಾ ಮಾಹಿತಿಗಳು ಜನರ ತನಕ ತಲುಪ್ತಾ ಇದ್ದಾವೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಟಿವಿ ಟಾಪ್ಗಳಲ್ಲಿ ಇರ್ಬೋದು, ಈ ರೀತಿಯಾಗಿ ಎಲ್ಲ ನೀವು ಒಂದು ಕೆಲಸ. ಅದು ಮಾತ್ರ ಅಲ್ಲ ಮೇಡಮ್, ಖಾಲಿ ಮಕ್ಕಳ ಮತ್ತೆ ಮಗುವಿನ ಬಗ್ಗೆ ಯಾವಾಗ ಅವರದ್ದು ಫಸ್ಟ್ ಟ್ರೈಮೆಸ್ಟರ್ ಇಂದ ಲಾಸ್ಟ್ ಟ್ರೈಮೆಸ್ಟರ್ ತನಕ, ಅದರ ನಂತರ ಅಲ್ಲಿ ಎಂತೆಲ್ಲ ಬದಲಾವಣೆ ಆಗ್ತದೆ, ಯಾವ ರೀತಿ ಆಹಾರ ತೆಗೆದುಕೊಳ್ಬೇಕು, ಮಗುವಿನ ಆರೈಕೆ ಯಾವಾಗ ಮಾಡಬೇಕು, ಯಾವ ಫುಡ್ ಕೊಡ್ಬೇಕು, ಹೇಗೆ ಮಗುವಿನ ಆರೈಕೆ ಮಾಡಬೇಕು, ಅದೆಲ್ಲವನ್ನು ನಾವು ನರ್ಸಸ್ಗಳು ಈವನ್ ಇನ್ ದ ಹಾಸ್ಪಿಟಲ್ ಮತ್ತೆ ಈವನ್ ಶಾಲೆಯಲ್ಲಿ ಸಹ ನಮ್ಮ ಮಕ್ಕಳಿಗೆ ಹೆಲ್ತ್ ಎಜುಕೇಶನ್ ಮುಖಾಂತರ ಅವರಿಗೆ ನಾವು ಅವೇರ್ನೆಸ್ ಕೊಡ್ತೇವೆ. ಸೊ ಮಕ್ಕಳು ಅದನ್ನು ಹೋಗಿ ಚೆನ್ನಾಗಿ ಅಲ್ಲಿ ಅವರಿಗೆ ತಿಳಿಸಿ ಕೊಡ್ತಾರೆ. ಕೆಲವರಿಗೆ ನಿಜವಾಗ್ಲೂ ಗೊತ್ತಿರುವುದಿಲ್ಲ ಯಾವ ರೀತಿ ಹೇಗೆ ಹಾಲು ಉಣಿಸಿದ ನಂತರ ಅವರಿಗೆ ಇದು ತೇಗು ತೆಗೆಯುವುದು ಕೆಲವರಿಗೆ ಗೊತ್ತಿರುವುದಿಲ್ಲ. ಈಗಿನ ಕಾಲದಲ್ಲಿ ಎಂತ ಅಂತ ಹೇಳಿದ್ರೆ ಈಗ ಇಲ್ಲ ತಂದೆ ತಾಯಿಯೇ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಅದರದ್ದು ಎಂತ ವಿಷಯ ಗೊತ್ತಿರುವುದಿಲ್ಲ. ಮದುವೆ ಆದ ಕೂಡಲೇ ಎಲ್ಲಿಯಾದ್ರೂ ಗರ್ಭಿಣಿ ಆದ್ರು ಅದರ ನಂತರ ಯಾವ ರೀತಿ ಅವರು ಆರೈಕೆ ಮಾಡಬೇಕು, ಯಾವ ರೀತಿಯ ಫುಡ್ ತೆಗೆದುಕೊಳ್ಬೇಕು, ಹೇಗೆ ಅವರ ಜೀವನ ಇದು ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲಿ ಅದೆಲ್ಲ ತಿಳಿಸಿಕೊಡುವುದೆಲ್ಲ ನಮ್ಮ ನರ್ಸಸ್ಗಳು. ಆದ್ರೆ ಮತ್ತೆ ಈಗ ಕಮ್ಯುನಿಟಿಯಲ್ಲಿ ಸಹ ಹಾಗೆ ನರ್ಸಸ್ನವರು ಮನೆ ಮನೆಗೆ ಹೋಗಿ ಅವರ ಆರೈಕೆ ನೋಡ್ತಾರೆ, ಮಕ್ಕಳು ಎಷ್ಟಿದ್ದಾರೆ ಮತ್ತೆ ಅವರ ವ್ಯಾಕ್ಸಿನೇಷನ್ ಬಗ್ಗೆ ಅದೆಲ್ಲ ಮಾಹಿತಿ ಕೊಡ್ತಾರೆ. ಅದು ಕೆಲವರಿಗೆ ಗೊತ್ತೇ ಇರುವುದಿಲ್ಲ, ಆದ್ರೆ ನರ್ಸಸ್ನವರು ಅದರಲ್ಲಿ ಸಹ ಪಾತ್ರವನ್ನು ವಹಿಸ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇನ್ನೂ ಏನು ಕೇಳಬೇಕು ಅಂತ ಹೇಳಿದ್ರೆ, ಈ ನರ್ಸಸ್ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಶಿಕ್ಷಣವನ್ನು ಯಾವ ರೀತಿಯಾಗಿ ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಓಕೆ, ನರ್ಸಿಂಗ್ ಶಿಕ್ಷಣದಲ್ಲಿ ಈಗ ಫಾರ್ ಎಕ್ಸಾಂಪಲ್ GNM ಡಿಪ್ಲೊಮಾ ನರ್ಸಿಂಗ್ ಅಂತ ಹೇಳ್ತೇವೆ, ಅದು ಯಾವಾಗ? ಅದು 3 ವರ್ಷ ಇರ್ತದೆ. ಸೊ ಅದು ಆಕ್ಚುಲಿ ಈಗ BSc ಇದು ಸೈನ್ಸ್ ತೆಗೆದುಕೊಂಡ್ರು PUC ಯಲ್ಲಿ ಅವರಿಗೆ BSc ನರ್ಸಿಂಗಿಗೆ ಅವಕಾಶ ಉಂಟು. ಸೈನ್ಸ್ ತೆಗೆದುಕೊಳ್ಳದೆ ಆರ್ಟ್ಸ್ ಮತ್ತು ಕಾಮರ್ಸ್ ಅಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ ಬಂದವರು ಕೆಲವರಿಗೆ ಆಸೆ ಇರ್ತದೆ. ಕೆಲವು ಸಲ ಅವರಿಗೆ PUCಗೆ ಎಂತ ತೆಗೆದುಕೊಳ್ಳೋದಂತ ಐಡಿಯಾ ಇರುವುದು. ತೆಗೆದುಕೊಂಡಾದ ಮೇಲೆ ನರ್ಸಿಂಗ್ ಬೇಕು ನಾನು ಸಹ ಬರ್ತಿದ್ದೆ. ಕೆಲವರು ಎಂತ ಮಾಡ್ತಾರೆ, ಅವರ ಡ್ರೆಸ್ ನೋಡಿ ಅವರು ಡ್ಯೂಟಿಗೆ ಹೋಗುವ ಅದನ್ನು ನೋಡಿಕೊಂಡು ಅವರಿಗೆ ಸಹ ಆಸೆ ಬರ್ತದೆ. ಸೊ ಅವರು ಹೇಳ್ತಾರೆ ಓಕೆ ನನಗೆ ಸಹ ನರ್ಸ್ ಆಗ್ಲಿಕ್ಕೆ ಆಸೆ ಉಂಟು. ಆಗ ಎಂತ ಮಾಡ್ಬೋದು, ಅವರು PUC ಆದ ಮೇಲೆ ಡಿಪ್ಲೊಮಾ ನರ್ಸಿಂಗ್ ಜಾಯಿನ್ ಆಗ್ಬೋದು. ಅದಾದ ಮೇಲೆ ಅವರಿಗೆ ಅಪ್ಗ್ರೇಡ್ ಮಾಡಬಹುದು. 2 ವರ್ಷದ PBBSc ಕೋರ್ಸ್ ಅಂತ ಉಂಟು, ಅದು ಸಮಾನ ಇದಕ್ಕೆ BSc ನರ್ಸಿಂಗ್. ಅದು ಆದ ಮೇಲೆ ಪುನಃ MSc ಮಾಡಬಹುದು. MSc ಮಾಡಿದ್ಮೇಲೆ ಅವರಿಗೆ ಲೆಕ್ಚರರ್ ಆಗಿ ಕಲಿಸಬಹುದು. ಅದು ಮಾತ್ರ ಅಲ್ಲ, ಅವರಿಗೆ ಹಾಸ್ಪಿಟಲ್ ಅಲ್ಲಿ ಇದು ಕಲಿಸ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ದೇ ಕ್ಯಾನ್ ಗೋ ಟು ಹಾಸ್ಪಿಟಲ್ ಆಲ್ಸೋ. ಅಲ್ಲಿ ಅವರಿಗೆ ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಆಗಿ ಕ್ಲಿನಿಕಲ್ ಇದು ಟೀಚಿಂಗ್ ಕೊಡ್ಬಹುದು. ಅಲ್ಲಿ ಸಹ ಒಳ್ಳೆ ಅವರಿಗೆ ಪೊಸಿಷನ್ ಕೊಡ್ತಾರೆ. ಅದರ ನಂತರ ಫೈನಲಿ ಇದು MSc ಮಾಡಿದ್ಮೇಲೆ PhD. ಈಗ ಎಲ್ಲ ಕಡೆಯಲ್ಲಿ ಸಹ ನಮ್ಮ ಕಾಲೇಜಲ್ಲಿ ಹೇಳೋದಾದ್ರೆ ಎಲ್ಲರಿಗೂ ಜಾಸ್ತಿಯಾಗಿ 1/4 ನಮ್ಮ ಇರುವ ಎಲ್ಲ ನಮ್ಮ ಪ್ರಾಧ್ಯಾಪಕರು ಎಲ್ಲರೂ ಸಹ PhD ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಎಂತ ಅಂತ ಹೇಳಿದ್ರೆ, ಜಾಸ್ತಿಯಾಗಿ ಈಗ GNM BSc GNM BSc ಆಮೇಲೆ MSc ಮಾಡಿ PhD ಮಾಡ್ತಾರೆ. ಸೊ ಅದೊಂದು ಸಂತೋಷದ ವಿಷಯ, ಯಾಕಂದ್ರೆ ಅವರಿಗೊಂದು ಅದೊಂದು ಅಚೀವ್ಮೆಂಟ್. ಅದು ಅಚೀವ್ಮೆಂಟ್ ಮಾಡದ ಕೂಡಲೇ ಅವರಿಗೊಂದು ಡಿಗ್ರಿ ಸಿಗ್ತದೆ, ಡಾಕ್ಟರೇಟ್ ಸಿಗ್ತದೆ ಅವರಿಗೆ. ಸೊ ಅದೊಂದು ತುಂಬಾ ಖುಷಿ ತರ್ತದೆ. ಮತ್ತೆ ಅವರೊಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ನರ್ಸಿಂಗ್ ಕಾಲೇಜ್ ಅನ್ನು ನಡೆಸಬಹುದು. ಹಾಗೆ ತುಂಬಾ ಅಪರ್ಚುನಿಟೀಸ್ ಉಂಟು. ಖಾಲಿ ಹಾಸ್ಪಿಟಲ್ ಅಲ್ಲಿ ಮಾತ್ರ ಡ್ಯೂಟಿ ಅಥವಾ ಅವರು ಡ್ಯೂಟಿ ಮಾಡೋದಲ್ಲ. ಹೀಗೆ ಇದರಲ್ಲಿ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇನ್ನೂ ಸಹ ಮುಂದೆ ಹೋಗ್ಬಹುದು. ಮತ್ತೆ ಇನ್ನು ಕೆಲವರಿಗೆ ಇರ್ತದೆ ನೈಟ್ ಡ್ಯೂಟಿ. ಅಯ್ಯೋ ನೈಟ್ ಡ್ಯೂಟಿ ಎಲ್ಲ ನಾನು ಬರೋದಿಲ್ಲ, ಖಾಲಿ ನೈಟ್ ಡ್ಯೂಟಿಗೆ ಅಂತ ಹೇಳುದಲ್ಲ. ಕೆಲವು ಕಡೆಯಲ್ಲಿ ಕೆಲವರು ತುಂಬಾ ಇಷ್ಟಪಡ್ತಾರೆ ನೈಟ್ ಡ್ಯೂಟಿ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಡೇ ಟೈಮ್ ಅವರ ಕೆಲಸ ಮಾಡಬಹುದು.
ಬೆಳಿಗ್ಗೆ ಏನಾದ್ರೂ ಸಹ ಅವರ ಮನೆಯಲ್ಲಿ ಮಕ್ಕಳೊಟ್ಟಿಗೆ ನಿಲ್ಬಹುದು. ನೈಟ್ ಡ್ಯೂಟಿ ಕೆಲವರಿಗೆ ಇರ್ತದೆ. ಅದು ಕೆಲವು ಸಲ ಸಂದರ್ಭಕ್ಕೆ ತಕ್ಕ, ಯಾಕಂತ ಹೇಳಿದ್ರೆ ಎಲ್ಲಾ ಪೇಷಂಟ್ ಒಂದೇ ಲೆಕ್ಕ ಇರುವುದಿಲ್ಲ. ಕೆಲವು ಸಲ ಕ್ರಿಟಿಕಲ್ ಅಲ್ಲಿ ಇರ್ತಾರೆ, ಹಾಗೇನು ಕಂಟಿನ್ಯೂಸ್ ನೈಟ್ ಏನು ಕೊಡುದಿಲ್ಲ ಅವರು. ಯಾಕಂದ್ರೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗುವಾಗ ಈಗ ಫಾರ್ ಎಕ್ಸಾಂಪಲ್ 4 ನರ್ಸಸ್ ಇದ್ರೆ ಮುಂಚೆಲ್ಲ ಹಾಗೇನೆ ಇತ್ತು. ಈಗ 12 hours ಮಾಡಿದ್ದಾರೆ. ಸೊ ಅವರಿಗೆ 4 ಅಥವಾ 5 ದಿವಸ ವಾರದಲ್ಲಿ ಡ್ಯೂಟಿ ಇರ್ತದೆ, ಮತ್ತೆ 3 ದಿವಸ ರಜೆ ಇರ್ತದೆ. ಮುಂಚೆ ಎಲ್ಲ 8 ಗಂಟೆ ಡ್ಯೂಟಿ ಆದರೆ ನೈಟ್ ಡ್ಯೂಟಿ 4 hours ರೆಸ್ಟ್ ಇತ್ತು. ಈಗ ಅದನ್ನು ಕಟ್ ಶಾರ್ಟ್ ಮಾಡಿ ಈಗ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, 6 hours ಅಥವಾ 8 hours ಅಂತೇಳಿ. ಸೊ ಅದಕ್ಕೆ ತಕ್ಕ ಅವರು ಡ್ಯೂಟಿ ಶಿಫ್ಟ್ ಅನ್ನು ಚೇಂಜ್ ಮಾಡಬಹುದು. ಸೊ ಯಾವ ರೀತಿಯಲ್ಲಿ ಸಹ ಅವರಿಗೆ ಮುಂದೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಉಂಟು. ಓಕೆ, ತುಂಬಾ ಅವಕಾಶದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಡಾಕ್ಟರ್ ಕ್ಲಿನಿಕ್ ಇರುತ್ತೆ, ಅಲ್ಲಿ ಸಹ ಕೆಲಸ ಮಾಡಬಹುದು. ಸೊ ಅಥವಾ ಅವರದೊಂದು ಏನಾದ್ರೂ ಒಂದು ಇದಿರುತ್ತೆ, ಅಲ್ಲಿ ನಿಮ್ಗೆ ಕೆಲಸ. ಅದು ಮಾತ್ರವಲ್ಲ, ಇವನ್ ನರ್ಸ್ ಪ್ರಾಕ್ಟಿಷನ್ ಅಂತ ಒಂದು ಕೋರ್ಸ್ ಉಂಟು. ಅದರಲ್ಲಿ ಎಂತ ಮಾಡ್ತಾರೆ, ಅವರಿಗೆಲ್ಲ ಅಂದ್ರೆ ಅವರಿಗೆ ನರ್ಸ್ ಪ್ರಾಕ್ಟಿಷನ್ ಅಂದ್ರೆ ದೇ ಕ್ಯಾನ್ ಎಮರ್ಜೆನ್ಸಿ ಸಿಚುವೇಶನ್ ದೇ ಕ್ಯಾನ್ ಹ್ಯಾಂಡಲ್ ದ ಪೇಷಂಟ್. ಅವರು ಹೇಗೂ ಸಹ ಹ್ಯಾಂಡಲ್ ಮಾಡಬಹುದು. ಸೊ ಈಚ್ ಅಂಡ್ ಎವ್ರಿಥಿಂಗ್ ಅವರು ಡಾಕ್ಟರ್ ಸಮಾನ ಎಲ್ಲ ಸಹ. ಸೊ ರೌಂಡ್ಸ್ಗೆ ಹೋಗುದು, ಮತ್ತೆ ಇವನ್ ಫಾರ್ಮಸಿ ನರ್ಸ್ ಅದು ಸಹ ಮಾಡಬಹುದು. ಅದಕ್ಕೂ ಬೇರೆ ಕೋರ್ಸ್ ಇದೆ ಫಾರ್ಮಸಿ, ಅದಕ್ಕೂ ಸಹ ಮಾಡಬಹುದು. ಎಲ್ಲಾ ವಿಷಯದ ನಾನು ಹೇಳಿದಲ್ಲ, MBA ಮಾಡಬಹುದು. ಇವನ್ ಎಲ್ಲಾ ವಿಷಯದಲ್ಲಿ ಅವರಿಗೆ ಅಪ್ಗ್ರೇಡ್ ಮಾಡುವಂತ ತುಂಬಾ ಅವಕಾಶ ಉಂಟು. ಅದನ್ನು ನಾವು ಗಳಿಸುವುದು ಅಥವಾ ನಾವು ಅದನ್ನು ತೆಗೆದುಕೊಂಡ ರೀತಿಯಲ್ಲಿದೆ. ಸೊ ಹೇಗೆ ಕೆಲವರಿಗೆ ತುಂಬಾ ಛಲ ಇರ್ತದೆ, ನನ್ಗೆ ಅಲ್ಲಿ ಮಾಡ್ಲೇಬೇಕು, PhD ಮಾಡ್ಲೇಬೇಕಂತ ಇರ್ತದೆ. ಸೊ ಅವರು ಮಾಡಿಯೇ ಮಾಡ್ತಾರೆ. ಕೆಲವರು ಓಕೆ, ಅವರಿಗೆ ಮತ್ತೆ ಮದುವೆ ಆದ್ಮೇಲೆ ಕೆಲವರು ಬಿಟ್ಟು ಬಿಡ್ತಾರೆ ಜಾಬ್ ಅನ್ನು, ಮತ್ತೆ ಎನಿಸ್ತಾರೆ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಇದ್ರೆ ಯಾವ ಕಷ್ಟ ಕಾಲದ ಟೈಮಲ್ಲಿ ಸಹ ಒಂದು ನೀವು ಸರ್ಟಿಫಿಕೇಟ್ ಇರುವ ನಿಮ್ಗೆ ನಾಲೆಜ್ ಇರ್ತದೆ, ನೀವು ಅದನ್ನು ಎಲ್ಲಿ ಸಹ ಹೋಗಿ ಉಪಯೋಗಿಸ. 4 ವರ್ಷ ಬೇಡ, ಈಗ ನನಗೆ ಕಷ್ಟ ಆಯ್ತು, ಮಕ್ಕಳನ್ನ ನೋಡ್ಲಿಕ್ಕೆ ಯಾರಿಲ್ಲ ಮನೆಯಲ್ಲಿ, ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡದಾದ್ರು ಮನೆಯಲ್ಲಿ ಕುತ್ಕೊಂಡು ಎಂತ ಮಾಡುದು, ಆ ಟೈಮಲ್ಲಿ ಸಹ ನಿಮ್ಗೆ ಹೋಗಿ ಪುನಃ ಜಾಬ್ಗೆ ಸೇರುವಂತ ಅವಕಾಶ ಇರ್ತದೆ. ಅದೇನು ನರ್ಸಿಂಗ್ ವೃತ್ತಿ ಕಲಿತದಲ್ಲಿ ಅದೇನು ಮರೆತು ಹೋಗುದಿಲ್ಲ. ನರ್ಸಿಂಗ್ ಮತ್ತೆ ಲೈಫ್ ಲಾಂಗ್ ಜಾಬ್ ಇರ್ತದೆ ಅದರಲ್ಲಿ. ಓಕೆ, ಅಂದ್ರೆ ನೀವು ಹೇಳಿದ ಪ್ರಕಾರ ನರ್ಸಿಂಗ್ ಅಲ್ಲಿ ತುಂಬಾ ಮುಂದೆ ಹೋಗುವಂತ ಅವಕಾಶಗಳಿದ್ದಾವೆ. ವೀಕ್ಷಕರೇ ನೋಡಿದ್ರಲ್ಲ, ನೀವು ನರ್ಸಿಂಗ್ ವೃತ್ತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಅದರಲ್ಲಿ ಯಾವ ರೀತಿ ನಿಮ್ಮ ಅಪ್ಗ್ರೇಡ್ ಮಾಡ್ಕೊಳ್ಬಹುದು, ಆ ಶಿಕ್ಷಣದಲ್ಲಿ ಎಲ್ಲಿ ತನಕ ಹೋಗ್ಬೋದು, ಯಾವುದೆಲ್ಲ ವೃತ್ತಿಯನ್ನು ಮಾಡಬಹುದು, ಅಥವಾ ನಿಮಗೆ ಆಗದೇ ಇದ್ದಾಗ ಬಿಟ್ಟು ಆಮೇಲೆ ಒಂದು ಸರ್ಟಿಫಿಕೇಟ್ ಅಂತ ಇದ್ದಾಗ ಅದನ್ನು ಯಾವಾಗಲೂ ನೀವು ಲೈಫಲ್ಲಿ ಬಳಸ್ಕೊಳ್ಬಹುದು ಅಂತ ಹೇಳಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈಗ ಹೊಸ ತಲೆಮಾರಿನಲ್ಲಿ ಯಾವ ರೀತಿಯ ಬದಲಾವಣೆ ಕಂಡು ಬರ್ತದೆ ಅಂತ ಹೇಳಿ, ಇಂದ ಹಲವರು ಎಂತ ಮಾಡ್ತಾರೆ, ಇದು ನರ್ಸಿಂಗ್ ಅನ್ನು ಕೇವಲ ಉದ್ಯೋಗ ದೃಷ್ಟಿಯಿಂದ ನೋಡ್ತಿದ್ದಾರೆ. ಉತ್ತಮ ವೇತನ, ವಿದೇಶದಲ್ಲಿ ಉದ್ಯೋಗದ ಅವಕಾಶ, ಮತ್ತೆ ಹಾಗೆ ನಾವು ಉತ್ತಮ ಜೀವನ ಮಟ್ಟ, ಇದು ಮೇನ್ ಪ್ರಮುಖ ಕಾರಣಗಳಾಗಿವೆ. ಇದು ತಪ್ಪಲ್ಲ. ಆದ್ರೆ ಏನಂತ ಹೇಳಿದ್ರೆ, ನರ್ಸಿಂಗ್ ವೃತ್ತಿ ಒಂದು ಸೇವಾ ಮನೋಭಾವ ಕೂಡ, ಅದು ಮೇನ್, ಅದನ್ನು ನೋಡ್ಕೊಳ್ಬೇಕು. ಹೌದು, ಓಕೆ, ನೀವು ಹೇಳಿದ್ರಿ ಈಗ ಹಣ ಗಳಿಸುವುದು ತಪ್ಪಲ್ಲ, ಆದ್ರೆ ನರ್ಸಿಂಗ್ ವೃತ್ತಿ ಬದಲು ನರ್ಸಿಂಗ್ ವೃತ್ತಿಯಲ್ಲಿ ಸೇವಾ ಮನೋಭಾವ ಇರಬೇಕು ಅಂತ ಹೇಳಿದ್ರಿ. ಎಲ್ಲ ಇದ್ರ ಬಗ್ಗೆ ಅಂದ್ರೆ ಏನ್ ಹೇಳ್ತೀರಾ, ಅಂದ್ರೆ ಇದ್ರ ಬಗ್ಗೆ ಇನ್ನೂ ಏನಾದ್ರೂ ಹೇಳಲಿಕ್ಕಿದ್ರೆ ಏನ್ ಹೇಳ್ತೀರಾ? ಹೌದು, ಖಂಡಿತ. ನರ್ಸಿಂಗ್ ವೃತ್ತಿಯು ರೋಗಿಗಳನ್ನು ನಾವು ಉಳಿಸುದು ಜವಾಬ್ದಾರಿ ಹೊಂದಿರ್ತೇವೆ. ಅಲ್ಲಿ ನಾವು ಕರುಣೆ ಇರ್ಬೇಕು, ಸಹಾನುಭೂತಿ ಇರ್ಬೇಕು, ಹಾಗೂ ಸೇವಾ ಮನೋಭಾವ ಇದ್ರೆ ಮಾತ್ರ ನರ್ಸ್ ಅಂತ ಆಗ್ಬೋದು, ಉತ್ತಮ ನರ್ಸ್ ಅಂತ ಹೇಳಿ ನಾವು ಪರಿಶೀಲಿಸಬಹುದು, ಅಂದ್ರೆ ಆಗ್ಬಹುದು. ಓಕೆ ಅಂತ ಹೇಳಿದ್ರೆ ನೀವು ಅಂದ್ರೆ ಅವರಿಗೆ ಸೇವಾ ಮನೋಭಾವ ಮುಖ್ಯ ಅಂತ ಹೇಳಿದ್ರೆ, ಹಾಗಾದ್ರೆ ಹೊಸ ತಲೆಮಾರಿನ ಒಂದು ನರ್ಸ್ಗಳಿಗೆ ನಿಮ್ಮ ಸಂದೇಶ ಏನು ಅಂತ ಹೇಳಿ? ಹೊಸ ತಲೆಮಾರಿಗೆ ಸಂದೇಶ ಕೊಡುವುದಾದ್ರೆ ಅವರಿಗೆ ನಾವು ಹೇಳ್ಬೋದು, ನೀವು ಆರೋಗ್ಯ ಕ್ಷೇತ್ರದ ಒಂದು ಭವಿಷ್ಯ, ನಿಮ್ಮ ಕೈಯಲ್ಲಿ ಅನೇಕ ಜೀವಗಳ ಭರವಸೆ ಇದೆ. ನರ್ಸಿಂಗ್ ವೃತ್ತಿ ಕೇವಲ ಇದು ಉದ್ಯೋಗವಲ್ಲ, ಇದು ಮಾನವೀಯ ಸೇವೆಯ ಮಹತ್ವದ ಕರ್ತವ್ಯ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಹೊಸ ಜ್ಞಾನವನ್ನು ಕಲಿಯಿರಿ, ಆದರೆ ದಯೆ ಮತ್ತು ಸಹಾನುಭೂತಿಯನ್ನು ಎಂದಿಗೂ ಮರೆಯಬೇಡಿ. ರೋಗಿಗಳ ಜೊತೆ ಮೃದುವಾಗಿ, ನಯವಾಗಿ, ಮಿತವಾಗಿ ಮಾತಾಡಿ, ಅವರ ನೋವನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ಪ್ರಮುಖವಾಗಿ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ಶಿಸ್ತು, ಹಾಗೆಯೇ ಜವಾಬ್ದಾರಿಯುತ ಕೆಲಸ ಅದು ಮಾಡಬೇಕು. ಹಾಗೆಯೇ ಕಾನ್ಫಿಡೆನ್ಶಿಯಾಲಿಟಿ ಅದು ಮುಖ್ಯ. ಒಂದು ಪೇಷಂಟ್ ಇದು ಏನಾದ್ರೂ ಅವರು ಹೇಳಿದ್ರು, ಫಾರ್ ಎಕ್ಸಾಂಪಲ್ ಸೈಕ್ಯಾಟ್ರಿ ಪೇಷಂಟ್ಗೆಲ್ಲ, ಸೊ ಅವರದ್ದು ಏನಾದ್ರೂ ಇದ್ರೆ ಅದನ್ನು ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಬಾರ್ದು. ಕಾನ್ಫಿಡೆನ್ಷಿಯಲಿ ಕೆಲವು ರೋಗಿಗಳು ಅವರ ಹತ್ರ ಹೇಳ್ತಾರೆ, ಸೊ ಅದನ್ನು ಇನ್ನೊಂದು ನರ್ಸಸ್ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಅದನ್ನು ಹೇಳದಾಗಿ ನೋಡಿಕೊಳ್ಳಬೇಕು. ಅದು ಬಹಳ ಮುಖ್ಯ, ಕಾನ್ಫಿಡೆನ್ಶಿಯಾಲಿಟಿ. ಮತ್ತೆ ನಿಮ್ಮ ಆರೋಗ್ಯ, ಹಾಗೆಯೇ ನಿಮ್ಮ ಮನೋಬಲಕ್ಕೂ ಸಹ ಗಮನ ಕೊಡಿ. ನೀವು ಆರೋಗ್ಯವಂತರಿದ್ರೆ ಮಾತ್ರ ನಿಮ್ಮ
ಆ ರೋಗಿಗಳಿಗೆ ನಿಮ್ಗೆ ಆರೋಗ್ಯ ಕೊಡ್ಲಿಕ್ಕೆ ಆಗ್ತದೆ. ಸೊ ನಿಮ್ಮ ದೈಹಿಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ಫಸ್ಟ್ ನೋಡಿಕೊಳ್ಳಿ. ನೀವು ಆಹಾರವನ್ನು ಚೆನ್ನಾಗಿ ಸೇವಿಸಿ, ಹಾಗೆಯೇ ರೋಗಿಗಳ ಆರೈಕೆಯನ್ನು ಸಹ ನೀವು ಮಾಡಿ ಅಂತೇಳಿ ನಮ್ಮ ಹೊಸ ತಲೆಮಾರಿಗೆ ಈ ಮೂಲಕ ಸಂದೇಶ ನೀಡಲು ಬಯಸ್ತೇನೆ. ಓಕೆ, ತುಂಬ ಚೆನ್ನಾಗಿರುವಂಥ ಸಂದೇಶವನ್ನು ನೀಡಿದ್ರಿ. ಹಾಗೆ ನಿಜವಾಗಿಯೂ ನರ್ಸಿಂಗ್ ಒಂದು ಪವಿತ್ರ ಸೇವೆ ಅಂತೇಳಿ ಹೇಳ್ಬೋದು. ಹಾಗೆ ಹಣದ ಜೊತೆಗೆ ಮಾನವೀಯತೆ ಕೂಡ ಮುಖ್ಯ ಅಂತೇಳಿ ಹೇಳಿದ್ರಿ. ನಮ್ಮ ನರ್ಸ್ಗಳು ನಮ್ಮ ಭವಿಷ್ಯ ಅಲ್ವಾ. ನರ್ಸ್ಗಳ ಒಂದು ನರ್ಸ್ಗಳು ಸಮಾಜದ ನಿಜವಾದ ಹೀರೋಗಳು ಅಂತೇಳಿ ಹೇಳ್ಬೋದು. ಹಾಗೆ ಈ ವಿಶ್ವ ನರ್ಸ್ ದಿನದಂದು ನಿಮ್ಮಿಬ್ಬರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ನರ್ಸ್ ದಿನದ ಬಗ್ಗೆ ಹೇಳಿದ ಒಂದು ಎಲ್ಲ ವಿಷಯದ ಬಗ್ಗೆ ಇಲ್ಲಿ ತನಕ ಬಂದು ನಮ್ಮೊಂದಿಗೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇಂದಿನ ಮುಖಾಮುಖಿಯಲ್ಲಿ ತುಂಬ ಚೆನ್ನಾಗಿ ನರ್ಸಿಂಗ್ ಡೇ ಬಗ್ಗೆ ಮಾಹಿತಿಯನ್ನು ನಮ್ಮ ಶಾಲೆಟ್ ಮೇಡಮ್ ಹಾಗೂ ಶಾಂತಿ ಅವರು ನೀಡಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್. ನಮಸ್ಕಾರ.